ಹರೇ ಶ್ರೀನಿವಾಸ. ರಘುತ್ತಮ ತೀರ್ಥರ ಚರಿತ್ರೆ. ಮಂಗಳಾಂಗಿ ಮಹಾಲಕ್ಷ್ಮಿ ಅಂಗನೇಯ ರಮಣ ಪರಮ ಮಂಗಳ ಶ್ರೀ ರಂಗನಾಥ ನಂಗ್ರಿಗೆ ರಘುವೇ ಮಧ್ವರಾಯ ತನ್ನ ಶುದ್ಧ ಚಿತ್ತಾಂತದಲ್ಲಿ ಎಮಗೆ ಬುದ್ಧಿ ಸ್ಥಿರವಿತ್ತು ಎಮ್ಮನುದ್ಧರಿಸಲಿ. ಟೀಕಾಕೃತ ಪಾದರಡಿಗೆ ಸೂಕಿದಂತ ಕೊನೆಗೆ ಧೂಳಿ ನೂಕಿ ಹಾಕಲೆಮ್ಮೆ ಅಖಿಲ ಕಾಕು ಪಾಪವ. ಶುದ್ಧಯ ಶ್ರೀ ರಘುತ್ತಮ ಆಕೆ ಪುತ್ತನ ಪಡೆದು ಕೃತಕೃತ್ಯರಾದ ಶ್ರೀ ರಘುವರ್ಯ ತೀರ್ಥಗೊಂಬಿದೆ. ಶರಣು ಬಂದ ಸುಜನರನ್ನು ಕರುಣೆಯಿಂದ ಪಾಲಿಸುವ ಗುರುವರೇಣ್ಯ ರಘುತ್ತಮರ ಚರಣಕ್ಕೆ ರಘುವೇ ಶ್ರೇಷ್ಠ ದೇವಾಂಶರಿವರು ಸೃಷ್ಟಿ ಕೊಡೆಯನ ಜಯಂತ ತಿಷ್ಟ ಜನರ ಉದ್ಧರಿಸಲು ಹುಟ್ಟಿ ಬಂದರು. ವಂದ್ಯ ರಘುವರ್ಯರಿ ಕಂಡನನ್ನು ಭೂಮಿ ಸಂಬಂಧವಾಗದಂತೆ ಜೋಕ ಹಿಂದೆ ತಂದರು. ಬಾಲನೀತನನ್ನು ಯೋಗಿ ಬಾಲ ಸಂಹಿತಿದರು ಶ್ರೀಲೋಲನ ಅಭಿಷೇಕ ತಾಳಿನಿಂದಲೇ. ಸಣ್ಣ ಕೂಸನ್ನು ತಮ್ಮ ಸನ್ನದಿಯೊಳಗಿಟ್ಟುಕೊಂಡು ಗನ್ನ ಪ್ರೀತಿಯಿಂದ ಬೆಳೆಸಿ ಮನ್ನಿಸಿದರು. ಬಾಲನೋಪನಯನ ಯೋಗ್ಯ ಕಾಲದಲ್ಲಿ ತಾವೇ ಮಾಡಿ ಕಾಲ ಕಾಲಕ್ಕೆ ಪಾಠ ಹೇಳುದಿತ್ತರು. ಸಂತದಲೇ ಸಿತ್ತಾನಂದ ಗ್ರಂಥಗಳನ್ನು ಬಾಲಕನಿಗೆ ಚಿಂತನೆಯ ಮಾಡಿಸಿದರು ಸಂತೋಷದಿ. ಹುಟ್ಟು ವೈರಾಗ್ಯವುಳ್ಳ ಪುಟ್ಟಗೆ ಸನ್ಯಾಸ ಕೊಟ್ಟು ಆಕ್ಷಿಸಗಳ ತಿರದಿ ವೃಷ್ಟಿನ ಕೈದರು. ಹೊಟ್ಟೆಯಲ್ಲಿ ಇಡಿಸಲಾರದಷ್ಟು ಸಂಪ್ರೀತಿಯಿಂದ ಶ್ರೇಷ್ಠ ಪೀಠದಲ್ಲಿ ಇವರ ಪಟ್ಟ ಕಟ್ಟದ. ಮುತ್ತಿನಂತ ಸೊತಗೆ ಶ್ರೀ ರಘುತ್ತಮ ತೀರ್ಥರೆಂಬ ಸಾರ್ಥಕ ಮಂಗಳ ಹೆಸರು ಮತ್ತೆ ಇಟ್ಟರು. ತತ್ತ ಪ್ರಕಾಶಿಗೆ ಭಾವದ ಅರ್ಥವನ್ನು ಸುಪ್ರಸನ್ನ ಚಿತ್ತದಿಂದ ಹೇಳಿದರು ಪುತ್ರಗೀತಕ್ಕೆ. ಇಷ್ಟರಲ್ಲಿ ತಾವು ಭೂಮಿ ಬೆಟ್ಟು ಪೋಪು ಕಾಲ ಸನ್ನಿಕೃಷ್ಟವ ಕೃತವನ್ನು ದೃಷ್ಟಿದೀಸುತ್ತಲೇ ವಿದ್ಯೆಯನ್ನು ಇವರಿಗೆ ನಮ್ರ ಬುದ್ಧಿಯಿಂದ ಬೇಳುವುದಕ್ಕೆ ಅತ್ಯವರದಾಚಾರ್ಯರೇ ಆಜ್ಞಾಪಿಸುತ್ತಿರು. ಮುಂದೆ ತುಂಗ ಮತ್ತೆ ನವ ಬೃಂದಾವನ ಕ್ಷೇತ್ರದಲ್ಲಿ ಬಂದರು ಪ್ರವೇಶಿದರು ಬೃಂದಾವನವ. ಶ್ರೀ ರಘುತ್ತಮರೆಂಬ ಬಾಲ ಚಕ್ರವರ್ತಿಗಳು ಮೂಲ ಸಂಸ್ಥಾನ ದೀಕ್ಷರಾದರಾದರು. ವಿಪ್ರವಧಾರ್ಯ ವಿದ್ಯಾ ತರ್ಪದಿಂದ ಅವರ ಪೀಠ ಕೊಪ್ಪದಂಥ ರೀತಿಯಿಂದ ಪೀಠ ತಪ್ಪಿ ನಡೆದರು. ದ್ವಾದಶ ಪಾರ್ನಕಿವರ ಹಾದಿಯನ್ನು ನೋಡದಿರು ಬೇಡಿಕೊಂಡು ಸದ್ಗುರುಗಳ ಪಾದ ನೆನೆದರು. ಪೀಠದ ಮರ್ಯಾದೆಯನ್ನು ತಾಟಿ ವರ್ಧಿಸುವ ಇವರ ಪಾದವನ್ನು ಬಿಡಿಸೆಂದು ಪ್ರಾರ್ಥಿಸಿದರು. ಅಂದು ಇವರ ಸ್ವಪ್ನದಲ್ಲಿ ಬಂದು ರಘುವರ್ಯರು ಆನಂದದಿಂದ ಹೇಳಿದರು ಸಂದೇಶವ. ಕಂಠ ಹೇಳು ನೀನು ಮನದಿ ನೊಂದುಕೊಳ್ಳುವುದು ಬೇಡ. ಇಂದು ನಿನ್ನ ಹೃದಯ ಮಂದಿರದಲ್ಲಿ ಒಂದು ರೂಪದಿಂದ ನಾವೇ ನಿಂತು ಎಲ್ಲ ಶಾಸ್ತ್ರಗಳನ್ನು ಒಂದು ಬಿಡದೆ ಪ್ರಕಾಶ ಹೊಂದಿಸುವೆವು. ಇನ್ನು ಮೇಲೆ ನಮ್ಮ ಸಂಪೂರ್ಣ ಕಾರುಣ್ಯದಿಂದ ವರ್ಣಿಸುವ ನೀನೆ ಶಾಸ್ತ್ರ ನಿರ್ಣಯಗಳು. ಒಂದೇ ನಿನಗೆ ಎಲ್ಲ ವೇದ ವೇದಾಂತ ಭಾವ ಬೋಧವಾಗಲೆಂದು ಆಶೀರ್ವಾದಗೈದರು. ಗುರುಗಳ ಆಜ್ಞೆಯನ್ನು ಇವರು ಶಿರಧರಿಸಿತ್ತು ಪರಮಹರ್ಷದಿಂದ ಪಾಠವನ್ನು ದಂಡಿಸುರರಿಗೆ. ಭಾವಗಂಭೀರ ಟೀಕಾ ಭಾವವನ್ನು ವರ್ಣಿಸಿದರು ತಾವೇ ಗುರುವನುಗ್ರಹ ಪ್ರಾಪ್ತಿಸುವುದರಿಂದಲೇ. ಭಾವಪೋಧವೆಂಬ 5 ಭಾವಪೂರ್ಣ ಗ್ರಂಥ ರಚಿಸಿ ಭಾವಪೋಧ ಕರೆಯರೆಂಬ ಖ್ಯಾತರಾದರು. ಸೇವೆ ಮಾಳ್ಪೆ ಭಾವುಗರ ಭಾವಜಾತಿ ದೋಷ ಪರಿಹಾರಗೈವ ದೇವತಾ ಸ್ವಭಾವರಿವರು. ವೇದಾಂಶರಿವರು ರಾಘುದೇವರೆಂಕ್ರಿಯನು ಭಕ್ತಿ ಭಾವದಿಂದ ನಿತ್ಯ ಪೂಜಿಸುವ ಸಂಯದಿ. ಆವಾಹಿತರಾದ ಸಕಲ ಆವರಣ ದೇವತೆಗಳು ತಾವು ಸುಪ್ರಸನ್ನರಾಗಿ ತಾವಿಸುತ್ತಲೇ ಮೂರ್ತಿಮನರಾಗಿ ಬಂದು ಕ್ಲೇಬದ ಕಾಲದಲ್ಲಿ ನಿಂತು ಸುತ್ತಲೆತ್ತ ಹರಿಯ ಸೇವಿಸುತ್ತಲಿತ್ತರು. ಎಷ್ಟು ಪೇಳಲಿನ್ನು ಯೋಗಿ ಶ್ರೇಷ್ಠ ರಘುತ್ತಮರ ಮಹಿಮೆ ಅಷ್ಟದಿಕ್ ಬಾಲಕರಾದ ಅಷ್ಟು ಸುತರು. ದುಷ್ಟರಾಗಿ ತಮ್ಮ ತಮ್ಮ ಸ್ಪಷ್ಟ ರೂಪದಿಂದ ಇವರ ದೃಷ್ಟಿ ಶಿಷ್ಯರಾಗಿ ಶೋಭಿಸುತ್ತಿರಲಿರು. ದಂಡತಾರಿಯಾದ ಪ್ರಚಂಡ ಯಮನ ಮೂರ್ತಿಯನ್ನು ಕಂಡು ಇವರ ತಾಯಿ ಭೀತಿಕೊಂಡು ನಡುಗಲು.
ನಮ್ರ ಪ್ರಾರ್ಥನೆ ನನ್ನಿಂದ ಸೌಮ್ಯಮೂರ್ತಿಯಾದ ಯಮ ಧರ್ಮನನ್ನು ತೋರಿಸರು ತಮ್ಮ ತಾಯಿಗೆ. ಉತ್ತರಾದ ಮಠದ ಶ್ರೇಷ್ಠ ಕೀರ್ತಿಯ ಪಾದಗೇನು ಎತ್ತಿ ಬೆಳೆದು ಹಾರಿಸಿದು 10 ದಿಕ್ಕಿಲೆ. ಅದರ ಅಮರ ಸಮರಿ ವ್ಯಜನ ವೃತ್ತಿ ಅವಕ್ಕೆ ಮೊದಲಾದ ಪ್ರತಿ ಬಾಲಕ ಸಮಸ್ತ ಕೌರವವ. ಶಾಸ್ತ್ರ ರಾಜ್ಯದಲ್ಲಿ ಅಭೀಷ್ಟರಾದ ಯೋಗಿಗಳಿಗೆ ನಿತ್ಯ ನಡೆಯುವಂತೆ ವ್ಯಾಸದಂದೆಂಗೈದರು. ಇವರು ಶಿಷ್ಯ ಪ್ರತಿಷ್ಠಿಷ್ಟರು ವಿವಿಧ ಟಿಪ್ಪಣಿಗಳ ರಚಿಸಿ ಇವಳಿಗಳಿಂದು ಖ್ಯಾತರಾದವರು ನೀತಲಾದರು. ವೇದವ್ಯಾಸತೀತರಿಗೆ ವೇದ ಸಾಮ್ರಾಜ್ಯ ಪೀಠ ತಾಟಿ ಮಧ್ಯವನ್ನು ಈ ಅಗಾಧ ಮಗಿಮರು. ಮೋದದಿಂದ ಕೊಟ್ಟು ಈ ಬೇದಿನಿ ಬಿಟ್ಟು ರಮೆ ಪಾದಯುಗವನೈತಿದಿರು ಸಾಧು ಸಾಧುವರರು. ಗುರುಕುಲೋತೀಕ್ಷರಿವರು ತಿರುಕೋವಿಲೂರ ಕ್ಷೇತ್ರದಲ್ಲಿ ನಿರ್ತದ ಪತಿಸುತರಾದುತರಾಗಿರುವ ಕಾರಣ ಧರೆಯ ಸಕಲ ಕ್ಷೇತ್ರಗಳಿಗೆ ತಿರುಕೋವಿಲೂರು ಸಾಟಿಗಿಲ್ಲದ ಕ್ಷೇತ್ರವೆನಿಸಿ ಮೆರೆಯುವುದಿತ್ತು. ನೆಗಳು ಸಹಿತ ಚಿಕ್ಕೆ ಬೆಳೆದಂತ ಸದನದಲ್ಲಿಪ್ಪ ಬೃಂದಾವನವ ತೊಳಗೆ ಇವರು ಕುಳಿತು ತಪಸ್ಸಿನೊಳಗೆ ನಿರುತರು. ಬಂದಾದಿವರ ಬೃಂದಾವನದ ಮುಂದೆ ಶೋಭಿಸುತ್ತ ಸುಂದರವಾದಂಥ ಪುಣ್ಯದಾತ್ರಿ ವೃಕ್ಷವು ಎಡಕ್ಕೆ ತುಳಸಿ ಎಡಕ್ಕೆ ಬಲಕೆ ಕಟಕೆ ಬೆನೆ ವಿನಾಗಿನಿ ಇದರ ನಡುವೆ ಇದ್ದರ ಗೋತ್ತಮರ ಡಿಗೆ ನಮಿಸುವೆ. ಎಡಕ್ಕೆ ಉಳಿಸೆ ಗಿಡವು ಬಲಕೆ ಕಟಕೆ ಪಿನಾಗಿನಿ ಇದರ ನಡುವೆ ಇದ್ದರ ಗೋತ ಅಡಿಗೆ ಗಮಿಸುವೆ. ಎಲ್ಲ ಶಿಷ್ಯ ಜನರ ಮನಸ್ಸಲ್ಲೆಲ್ಲುವ ಭೀಷ್ಟಗಳನ್ನು ಸಲ್ಲಿಸುವುದಿರು ವಾತ್ಸಲ್ಯದಿಂದಲೇ. ಎಡಕ್ಕೆ ಸುನೇಸ ಗಿಡವು ಬಲಕೆ ಕಡೆಗೆ ಪಿನಾಗಿ ಇದರ ನಡುವೆ ಇದ್ದರ ಗೌತಮರ ಅಡಿಗೆ ನಮಿಸುವೆ. ಎಲ್ಲ ಶಿಷ್ಯ ಜನರ ಮನಸ್ಸಲ್ಲೆಲ್ಲುವ ಭೀಷ್ಟಗಳನ್ನು ಸಲ್ಲಿಸುವುದಿರು ವಾತ್ಸಲ್ಯದಿಂದಲೇ. ಎಡಕ್ಕೆ ಹುಣಸೆ ಗಿಡವು ಬಲಕೆ ಕಡೆಗೆ ಪಿನಾಕಿನಿ ಇದರ ನಡುವೆ ಇದ್ದ ಗೌತಮ ಅಡಿಗೆ ನಮಿಸುವೆ. ಎಲ್ಲ ಶಿಷ್ಯ ಜನರ ಮನಸ್ಸಲ್ಲೆಲ್ಲುವ ಭೀಷ್ಟಗಳನ್ನು ಸಲ್ಲಿಸುತ್ತಲಿಯರು ವಾತ್ಸಲ್ಯದಿಂದಲೇ. ಶ್ರೀರಘೋತ್ತಮರ ಸ್ಮರಣೆ ಶ್ರೀರಘೋತ್ತಮರ ಕರುಣೆ ಶ್ರೀರಘೋತ್ತಮ ಜನಯಮಗೆ ದೊರಕಲಿ. ನಿತ್ಯ ಈಶೋತ್ಸವನು ಭಕ್ತಿಯಿಂದ ಪಾಡುವರಿಗೆ ಉತ್ತರಿತ್ತು ಬರೆದ ಶ್ರೀರಂಗನಾಥನು. ಶ್ರೀರಘೋತ್ತಮರ ಸ್ಮರಣೆ ಶ್ರೀರಘೋತ್ತಮರ ಕರುಣ ಶ್ರೀರಘೋತ್ತಮರ ಚರಣ ಎಮೆಗ ದೊರಗಲಿ. ನಿತ್ಯ ಈಶೋತ್ಸವನು ಭಕ್ತಿಯಿಂದ ಪಾಡುವರಿಗೆ ಉತ್ತರಿತ್ತು ಬರೆದ ಶ್ರೀರಂಗನಾಥನು. ಹರೇ ಶ್ರೀನಿವಾಸ.